ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದರೆ ಈ ಜಮೀನುಗಳಿಗೆ ಚಿನ್ನದ ಬೆಲೆ ಬರುತ್ತೆ ಹಾಗೂ ಅದರಿಂದ ಕೈ ತುಂಬ ದುಡ್ಡು ಸಿಗುತ್ತೆ. ಭೂಸ್ವಾಧೀನ ಪ್ರಕ್ರಿಯೆ ಆದರೆ ಆ ಒಂದು ರೈತರಿಗೆ ಸಿಗುವಂಥ ಏನು ಹೇಳ್ತೀರಾ ಸೌಕರ್ಯಗಳು ತುಂಬ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ನಮ್ಮ ಅನಿಸಿಕೆ ತಪ್ಪಾಗ್ಬೋದು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಹಾಗಾದರೆ ಸ್ನೇಹಿತರೆ, ಏಪ್ರಿಲ್ 10ನೇ ತಾರೀಕು ಕೇಂದ್ರದ ತಂಡ ಬಂದು ಜಾಗವನ್ನು ಪರಿಶೀಲನೆಯನ್ನು ಮಾಡಿದೆ. ಯಾವ ಸ್ಥಳ ಸೂಕ್ತ ಅನ್ನೋದನ್ನು ಶೀಘ್ರವೇ ಆ ಒಂದು ಅಧಿಕೃತ ಮಾಹಿತಿಯನ್ನು ಕೊಡುತ್ತೆ. ಆದರೆ ಸರ್ಕಾರದ ಮುಂದಿನ ಸವಾಲೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾವ ಸ್ಥಳವನ್ನು ನಿಗದಿ ಮಾಡಿದೆ ಆ ಸ್ಥಳವನ್ನು ಸೆಲೆಕ್ಟ್ ಮಾಡಾದಮೇಲೆ ಈ ಒಂದು ಸರ್ಕಾರದಿಂದ ಕೊಡಬೇಕಾದಂಥ ಈ ರೈತರಿಗೆ ಕೊಡಬೇಕಾದಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಏನೆಲ್ಲ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಆ ಒಂದು ಸ್ಥಳದ ಮೇಲೆ ನಿಗದಿ ಆಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ಈ ಒಂದು ರೀಸೆಂಟ್ ಹೇಳಿಕೆ ಏನು ಹೇಳಿದೆ ಅಂದರೆ, ಒಂದು ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡೋದೇ ನಾವು ಸರ್ಕಾರಿ ಜಾಗಗಳು ಜಾಸ್ತಿ ಇರೋ ಕಡೆ. ಈ ಒಂದು ವಿಮಾನ ನಿಲ್ದಾಣಕ್ಕೆ ಬೇಕಾಗಿರೋದು 4800 ಎಕರೆ ಸ್ನೇಹಿತರೆ. ಈ 4800 ಎಕರೆ ಜಮೀನನ್ನು ಹೇಗೆ ಒಂದು ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಒಳಪಡಿಸುತ್ತೆ ಅಂದರೆ, ಸರ್ಕಾರಿ ಜಾಗಗಳು ಎಲ್ಲಿದೆ, ಸರ್ಕಾರಿ ಗೋಮಾಳಗಳಾಗಿರ್ಬೋದು, ಆ ಒಂದು ಸ್ಥಳಗಳನ್ನು ನಿಗದಿ ಮಾಡಿ ಅಲ್ಲಿ ಎಲ್ಲಿ ಜಾಸ್ತಿ ಇದೆ ಆ ಸ್ಥಳವನ್ನು ಗುರುತಿಸಿ ಆ ಒಂದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗದೇ ಇರೋ ರೀತಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ಆ ಭೂಸ್ವಾಧೀನಕ್ಕೆ ಆ ಒಂದು ರೈತರಿಗಾಗಿರ್ಬೋದು ಅಥವಾ ಯಾರೆಲ್ಲ ಒಂದು ಖಾತೆದಾರರಿದ್ದಾರೆ ಅವರಿಗೆ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ, ಜಾಸ್ತಿ ಅಮೌಂಟ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಮ್ಮ ಅನಿಸಿಕೆ ತಪ್ಪಾಗ್ಬೋದು, ಅಥವಾ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅವರ ಅನಿಸಿಕೆ ತಪ್ಪಾಗ್ಬೋದು ಸ್ನೇಹಿತರೆ. ನೋಡಿ, ಸರ್ಕಾರ ಎಲ್ಲ ರೀತಿಯ ಗಮನ ಹರಿಸಿ ಎಲ್ಲ ರೀತಿಯ ಯೋಜನೆಗಳನ್ನು ಮಾಡಿಕೊಂಡು ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು. ಈಗಾಗಲೇ ಒಂದು ಬೊಕ್ಕಸಕ್ಕೆ ತುಂಬ ಯೋಜನೆಗಳಂತಂದು ಹೊರೆಯಾಗಿ ಈ ಒಂದು ಬ್ಯಾಲೆನ್ಸಿಂಗ್ ಸಿಚುವೇಶನ್ ಮಾಡಬೇಕಾಗುತ್ತೆ ಸರ್ಕಾರ. ಆದ್ದರಿಂದ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಯಾವ ರೀತಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿ ಅನುಕೂಲ ಮಾಡಿಕೊಡ್ತದೆ ಆ ಒಂದು ಏನು ಹೇಳ್ತೀರಾ ಬಾಧಿತ ಪ್ರದೇಶಗಳಿಗೆ ಅನುಕೂಲ ಮಾಡಿಕೊಡ್ತಿರೋದನ್ನು ಈ ಒಂದು ಸಿಚುವೇಷನಲ್ಲಿ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ನೋಡೋಣ ಹಾಗಾದರೆ ಮುಂದೆ ಈ ಒಂದು ಏನೆಲ್ಲ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಮತ್ತು ಈ ರೈತರುಗಳಿಗೆ ಎಸ್ಪೆಷಲಿ ಈ ವಿಮಾನ ನಿಲ್ದಾಣ ಸುಮಾರು 4800 ಎಕರೆ ಇರೋದ್ರಿಂದ ಸರ್ಕಾರಿ ಜಾಗಗಳನ್ನ ಹೊರತುಪಡಿಸಿ ಅವಾಗ ಬೇರೆ ಜಾಗಗಳನ್ನು ಗುರುತಿಸಬೇಕು. ಇದರಿಂದ ರೈತರಿಗೆ ಏನಾಗುತ್ತೆ, ನಾವು ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ, ನಮ್ಮ ಬಾಳೆ ಬಂಗಾರ ಆಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಅನಿಸಿಕೆ ತಪ್ಪಾಗ್ಬೋದು. ಯಾಕೆ ಅಂತ ನೋಡೋದಾದರೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರದ ಬೊಕ್ಕಸಕ್ಕೆ ಈಗಾಗಲೇ ಹೊರೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಹಲವಾರು ಯೋಜನೆಗಳನ್ನು ಹೊರತಂದಿದೆ, ಅಭಿವೃದ್ಧಿ ಕಾರ್ಯಗಳು ಎಷ್ಟು ಮಟ್ಟಿಗೆ ಆಗ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಮುಂದೆ ನೋಡೋಣ ಸ್ನೇಹಿತರೆ, ಈ ಒಂದು ಸರ್ಕಾರ ಇದಕ್ಕೆಲ್ಲ ಯಾವ ಸೂತ್ರಗಳನ್ನು ಹಾಕುತ್ತೆ, ಹಾಗೆ ನೆಲಮಂಗಲ ವರ್ಸಸ್ ಕನಕಪುರದಲ್ಲಿ ಯಾವ ಸ್ಥಳವನ್ನು ನಿಗದಿ ಮಾಡುತ್ತೆ ಮತ್ತು ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದೆ ಸರ್ಕಾರ ಅನ್ನೋದನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀರಾ. ನನ್ನ ಒಂದು ಚಾನಲನ್ನು ನಾವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಒಂದು ವಿಷಯಗಳನ್ನು ಬಗ್ಗೆ, ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ವಿಡಿಯೋಗಳನ್ನ. ದಯವಿಟ್ಟು ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನು ಕಾಯ್ತಾ ಇರಿ, ಶೀಘ್ರವೇ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.